ಸರ್ ನಮಸ್ಕಾರ. ನಮಸ್ತೆ ಸರ್ ನೀವು ಇಲ್ಲಿ ವೆನಿಲಾ ಬೆಳೆ ಮಾಡಿದ್ದೀರಾ, ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀರಾ ನಮ್ಮ ಕೃಷಿ ಸಂಪತ್ತು ಚಾನಲ್ಗೆ? ತಿಳಿಸ್ಕೊಡೋಣ. ನನ್ನ ಹೆಸರು ಗಂಗಲಿಂಗಪ್ಪ ಅಂತ, ಆನೆಗೋಳ, ಕಿಕ್ಕೇರಿ ಹೋಬಳಿ, ಕ್ಯಾರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ನಾನು ವೆನಿಲಾನ ಒಂದು 5 ವರ್ಷದಿಂದ ಮಾಡ್ತಾ ಇದ್ದೀನಿ. 5 ವರ್ಷದಿಂದ ಸರ್? 5 ವರ್ಷದಿಂದ. ಅದಕ್ಕೆ ಮೊದಲು ಮಾಡಿದ್ದೆ 2005ರಲ್ಲಿ. ಅವಾಗೆಲ್ಲ ತೆಗೆದುಬಿಟ್ಟು ಬೆಳೆ ಬಂದ್ರೂ ಬೆಲೆ ಇಲ್ಲದೆ ತೆಗೆದುಬಿಟ್ಟಿದ್ದು. ಕಾರಣ ಸರ್ ಏನು ತಗೊಂಗಾಯ್ತು? ಕಾರಣ ಅಂದರೆ ದಳ್ಳಾಳಿಗಳ ಕಾರಣ. ಅದು ಕೆಜಿಗೆ 18,000 ರೂಪಾಯಿ ಬೆಲೆ ಇತ್ತು ಅವಾಗ ಡ್ರೈ ಬೀನಿಗೆ. ದಲ್ಲಾಳಿಗಳು ಅದನ್ನು ಯುರೋಪ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಅದಕ್ಕೆ ವಾಟರ್ ಇಂಜೆಕ್ಟ್ ಮಾಡೋದು, ಕಾಪರ್ ತಂತಿ ಚುಚ್ಚೋದೆಲ್ಲ ಮಾಡಿ ಹಾಳು ಮಾಡಿಬಿಟ್ರು ಮಾರ್ಕೆಟು. ವೆನಿಲಾ ಇಂಡಿಯನ್ ವೆನಿಲಾ ವರ್ಷ ಆ ಲೆವೆಲ್ಗೆ ತಂದುಬಿಟ್ಟಿದ್ರು. ಅವಾಗ ಬೆಲೆ ಹೋಯ್ತು, ಇಲ್ದಂಗೆ ಯಾರು ಕೇಳೋರಿಲ್ದಂಗೆ ಆಯಿತು. ಮತ್ತು ರೋಗ ಸ್ಟಾರ್ಟ್ ಆದ ಅವಾಗ ಮಲೆನಾಡಲ್ಲಿ. ನಮ್ಮಲ್ಲಿ ಡ್ರೈಲ್ಯಾಂಡಲ್ಲಿ ಯಾರು ಬೆಳೀತಾರೆ ಇಲ್ಲ. ಅದು ಮೂಲತಃ ಮಲೆನಾಡು ಕ್ರಾಪ್ ಅದು ವೆನಿಲಾ. ಡ್ರೈಲ್ಯಾಂಡು ಬರೋದು ಈಗ ಯಾರು ಸೈನ್ಸಿಸ್ಟ್ ಕೇಳಿದ್ರು ನೀವು ಡ್ರೈಲ್ಯಾಂಡಲ್ಲಿ ಬೆಳೆಯೋಕ್ಕಾಗಲ್ಲ ಅಂತ ಹೇಳೋದು ವೆನಿಲಾನ. ಈಗ ಮಲೆನಾಡಲ್ಲಿ ಬರ್ತಾ ಇಲ್ಲ, ಡ್ರೈಲ್ಯಾಂಡಲ್ಲೇ ಚೆನ್ನಾಗಿ ಬರ್ತಾ ಇದೆ. ಮಲೆನಾಡಲ್ಲಿ ಹಾಕ್ತಾರೆಲ್ಲ ಕಳ್ಕೊತಿದ್ದಾರೆ ವೆನಿಲಾನ. ನಾನು ತುಂಬ ಜನ ಕೊಟ್ಟಿದ್ದೀನಿ, ಬೆಳೆಯಕ್ಕೆ ಆಗ್ತಾನೆ ಇಲ್ಲ ಅವ್ರಿಗೆ. ಸರ್ ನೀವು ಈಗ ವೆನಿಲಾ ಬೆಳಿಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದಿದ್ದು ಹೆಂಗೆ ಸರ್? ಇಲ್ಲಿ ಏನಿಲ್ಲ, ಅವಾಗೆಲ್ಲ ವೆನಿಲಾದೇ ಒಂದು ಕ್ರೇಜ್ 2005ರಲ್ಲಿ. ತುಂಬ ಕ್ರೇಜು. ಅದು ಅಂದ್ರೆ ಗ್ರೀನ್ ಗೋಲ್ಡನ್ ಅವರು ತುಂಬ ಬೆಲೆ ಇತ್ತು. ಅದ್ರ ಬೆಲೆ ಕೇಸರಿ ಬಿಟ್ರೆ ಅದೇ ನೆಕ್ಸ್ಟ್ ಎಕ್ಸ್ಪೆನ್ಸಿವ್ ಬೆಳೆ ಇಡೀ ವರ್ಲ್ಡಲ್ಲಿ. ರೈತ ಅದೇ ತಾನೆ, ಯಾವ್ದ್ರಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ ಅದಕ್ಕೆ ಫಸ್ಟ್ ಪ್ರಾವಿಷನ್ ಕೊಟ್ಟು ನುಗ್ತಾನೆ. ನನ್ನ ಪ್ರಕಾರ ಇದನ್ನ ಆ ಥರ ಬೆಳೆಯಕ್ಕೆ ಹೋಗ್ಬಾರ್ದು. ನಮ್ಗೇನೋ ಸಿಗುತ್ತೆ, ಯಾವುದೇ ಬೆಳೆ ಆಗಲಿ ನಮ್ಗೇನೋ ಸಿಗುತ್ತೆ, ಎಷ್ಟೋ ಸಿಕ್ಬಿಡುತ್ತೆ ಅಂತ ಬೆಳೆಯಕ್ಕೆ ಹೋಗ್ಬಾರ್ದು. ಏನಿದ್ರು ಒಂದು ಉಪ್ಪು ಬೆಳೆ ಅಂತಲೇ ಮಾಡ್ಕೋಬೇಕು. ಸಿಕ್ಕಿದ್ರೆ ಕಡಿಮೆ ದುಡ್ಡು, ರೇಟ್ ಬಂದರೆ ಬಂಪರು. ವೆನಿಲಾ ಅಂದರೆ ಮಡಗಾಸ್ಕರ್ ಇಂಡಿಯನ್ ವೆನಿಲಾಗೂ ಫೈಟ್ ಇದೆ. ಬೇರೆ ಕಂಟ್ರಿಗಳದ್ದು ಲೆಕ್ಕಿಲ್ಲ. ಮಡಗಾಸ್ಕರಲ್ಲಿ 10 ವರ್ಷಕ್ಕೊಂದ್ಸಲ ಒಂದು ಚಂಡಮಾರುತ ಬರುತ್ತೆ. ಬಂದಾಗ ಅಲ್ಲಿ ವಾಚ್ ಔಟ್ ಆದಾಗ ಇಂಡಿಯನ್ ವೆನಿಲಾಕ್ಕೆ 5 ವರ್ಷ ಒಳ್ಳೆ ಬೆಲೆ ಇರುತ್ತೆ. ಈಗ ಲೋ ಪ್ರೈಸ್ ಇದೆ 2 ವರ್ಷದಿಂದ. ಲಾಕ್ಡೌನ್ ಹಿಂದಿನ ವರ್ಷ 40,000 kg ಆಗಿ ಡ್ರೈ ಬೀನು. ಈಗ ಲೋ ಪ್ರೈಸ್ ಇದೆ 8-10,000 ರೂಪಾಯಿ. ಇನ್ನೂ 2 ವರ್ಷ ಲೋ ಪ್ರೈಸ್ ಇರುತ್ತೆ. 3ನೇ ವರ್ಷದಿಂದ ಕಮೆನ್ಸ್ ಆಗಿ 5 ವರ್ಷ ಒಳ್ಳೆ ಬೆಲೆ ಇರುತ್ತೆ. 40ಕ್ಕೂ ಹೋಗ್ಬೋದು, 50ಕ್ಕೂ ಹೋಗ್ಬೋದು. ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಸರ್ ಈಗ ಯಾವ ರೀತಿ ಸರ್ ಈಗ ಇದನ್ನ ನಾಟಿ ಮಾಡೋದೆಲ್ಲ ಯಾವ ತರ ಸರ್ ಸ್ವಲ್ಪ ತಿಳಿಸ್ತೀರಾ? ಇದು ವೆನಿಲಾ ಒಂದು ಆರ್ಕಿಡ್ ಬೆಳೆ. ಇದಕ್ಕೆ ಬೀಜ ಏನು ಬರಲ್ಲ, ಬಳ್ಳಿನಲ್ಲೇ ನಾವು ಇದನ್ನ ಮಾಡ್ಕೋಬೇಕು. ನೋಡಿ, ಇದು 2 ಬಡ್ಡಿಂಗ್ ಹಾಕಿದ್ರೆ ಬರುತ್ತೆ. 2 ಬಡ್ಡಿಂಗು? ಇದು 2 ಬಡ್ಡಿಂಗ್ ಇದು ಮಣ್ಣಿಗೆ ಸೇರಿಸಿ ಇದನ್ನ ಮೇಲಕ್ಕೆ ಬಿಟ್ರೆ ಇದ್ರಲ್ಲಿ ಬರುತ್ತೆ. ಇದು 2 ಬಡ್ಡಿಂಗ್ ಹಾಕಿದ್ರೆ ನಮಗೆ ಫ್ಲವರಿಂಗ್ ಬರೋಕೆ 3 ವರ್ಷದ ಮೇಲ್ ಬೇಕು. 3 ವರ್ಷ ಬೇಕು. 1 ಮೀಟರ್ ಇಷ್ಟು ಬಳ್ಳಿ ಹಾಕ್ಬಿಟ್ರೆ 1 ಮೀಟರ್ ಅಷ್ಟು 2 ವರ್ಷಕ್ಕೆ ಫ್ಲವರಿಂಗ್ ಬರುತ್ತೆ. 2 ವರ್ಷ ಫ್ಲವರ್ ಬರುತ್ತೆ. 2 ವರ್ಷಕ್ಕೆ ಫ್ಲವರಿಂಗ್ ಬರುತ್ತೆ. ಸರ್ ಇದು ಪರಾಗಸ್ಪರ್ಶ ಯಾವ ಪರಾಗಸ್ಪರ್ಶ ಇದಕ್ಕೆ ಯಾವ ನ್ಯಾಚುರಲ್ ಆಗಿ ಆಗಲ್ಲ. ಯಾವುದೇ ದುಂಬಿ ಕೀಟ ಯಾವುದೂ ಆಗಲ್ಲ. ಮಡಗಾಸ್ಕರಲ್ಲಿ ಹಮ್ಮಿಂಗ್ ಬರ್ಡ್ ಆನ್ ಮಾಡುತ್ತೆ ಅಷ್ಟೇ. ಮತ್ತೆ ನೀವು ಯಾವ ರೀತಿ ಮಾಡ್ತೀರಾ ಸರ್ ಇದನ್ನ? ಆಗ ನಾವು ಕೈನಲ್ಲೇ ಮಾಡಬೇಕು. ಕೈನಲ್ಲಿ ಯಾವ ರೀತಿ ಅಂತ? ಕಡ್ಡಿನಲ್ಲಿ ಮಾಡಬೇಕು. ಫ್ಲವರ್ ಇದ್ರೆ ತೋರಿಸ್ಬೋದು. ಅದನ್ನ ಇದು ಮಾಡೋದು ಕೆಲವು ವಿಡಿಯೋಗಳಲ್ಲಿ ಇದಾವೆ ಅವು. ಕೈನಲ್ಲಿ ಪರಾಗಸ್ಪರ್ಶ ಮಾಡೋದು. ಅದು ಕೆಲವು ಹೊಸ್ದಾಗಿ ನೋಡೋರಿಗೆ ಏನೋ ಟಫ್ ಅನ್ಸುತ್ತೆ. ತುಂಬಾ ಈಸಿ ಅದು. ಒಬ್ಬ ಮನುಷ್ಯ ಕರೆಕ್ಟಾಗಿ ಬೆಳಿಗ್ಗೆ 7 ಗಂಟೆಯಿಂದ 1 ಗಂಟೆವರೆಗೆ ಮಾಡ್ರೆ 2,000 to 3,000 ಫ್ಲವರ್ ಪಾಲಿನೇಷನ್ ಮಾಡ್ಬೋದು. 3,000 ಫ್ಲವರ್ ಅಂದ್ರೆ ಅದು ಒಂದೇ ದಿನಕ್ಕೂ ಏನು ಬರಲ್ಲ. ಅದು ಒಂದು ಗಂಟ್ಲಲ್ಲಿ 30 to 40 ಫ್ಲವರ್ ವರೆಗೂ ಬರ್ತವೆ. ನಾವು ಅದನ್ನ ಮಾಡ್ಕೋಬೇಕಾಗಿರೋದು ಒಂದು 15 ಅಷ್ಟೇ. ಒಂದಿನಕ್ಕೆ 1 ಗೊಂಚಲಲ್ಲಿ 1-2 ಹೂ ಹೊರಳುತ್ತೆ. ಎಲ್ಲವೂ ಒಂದೇ ಸಲ ಬರಲ್ಲ. ಅದು ಮಾರ್ಚ್ ತಿಂಗಳಲ್ಲಿ 1-1.5 ಫೆಬ್ರವರಿ ಎಂಡಿಂದ ಮಾರ್ಚ್ ಎಂಡ್ ಏಪ್ರಿಲ್ ಸೆಂಟ್ರ್ವರೆಗೂ ಇರ್ತವೆ ಫ್ಲವರ್. ಮಾಡ್ಕೋಬಹುದು. ವರ್ಷದ ಎಷ್ಟು ಬೆಳೆ ಸರ್ ಇದು? ವರ್ಷಕ್ಕೆ ಒಂದೇ ಬೆಳೆ. ಒಂದೇ ಬೆಳೆ ಅಂತ? ಒಂದೇ ಬೆಳೆ ವರ್ಷಕ್ಕೆ. ಸರ್ ನೀರಲ್ಲಿ ಯಾವ ರೀತಿ ಇದಕ್ಕೆ? ಎಕ್ಸಸ್ ನೀರಿಲ್ಲ. ತುಂಬಾ ಬರಗಾಲದಲ್ಲೂ ಬೇಕಾದ್ರೆ ಇರುತ್ತೆ. 6 ತಿಂಗಳು ನೀರಿಲ್ಲದೆ ಇದು ಆರ್ಕಿಡ್ ಆದ್ರಿಂದ ವಾತಾವರಣದಲ್ಲಿರೋ ತೇವಾಂಶನೇ ಎಳ್ಕೊಂಡು ಬೆಳೆಯೋ ಬೆಳೆ ಇದು. ನಾವು ಅಡಿಕೆಗಾಗಲಿ ಇದಕ್ಕಾಗಲಿ ಯಾವುದೋ ಹರಿಯ ನೀರು ಬಿಡಲ್ಲ, ಸ್ಪ್ರಿಂಕ್ಲರ್ ಅಲ್ಲ ಅಷ್ಟೇ. ವಾರದಲ್ಲಿ 1-2 ಗಂಟೆ ಅಷ್ಟೇ ನಾನು ನೀರು ಕೊಡೋದು. ಅಡಿಕೆಗೂ ಅಷ್ಟೇ, ತೆಂಗಿಗೂ ಅಷ್ಟೇ, ಇದಕ್ಕೂ ಅಷ್ಟೇ. ಅಡಿಕೆಗೆ ಏನು ನೀರು ಕೊಡ್ತೀವಿ ಅದು ಇದಕ್ಕೂ ಸಾಕು. ಇದರ ಮಲ್ಚಿಂಗ್ ಇರೋದ್ರಿಂದ ನಾನು ನೀರು ಬೇಕಿಲ್ಲ ಹೆಚ್ಚಾಗಿ. ಮಲ್ಚಿಂಗ್ ಮಾಡ್ಕೊಂಡಿದ್ರಿಂದ? ಮಲ್ಚಿಂಗ್ ಇಲ್ಲದೆ ವೆನಿಲಾ ಬೆಳೆಯಕ್ಕಾಗಲ್ಲ. ಮಲ್ಚಿಂಗ್ ಬೇಕೇ ಬೇಕು. ಮಲ್ಚಿಂಗ್ ಬೇಕೇ ಬೇಕು. ಬೇರೆ ಮೇಲೆ ಇರೋದ್ರಿಂದ
ಇದು ಮಲ್ಚಿಂಗ್ ಬೇಕೇ ಬೇಕು ವೆನಿಲಾ. ವೆನಿಲಾ 70% ನೆರಳು ಕೇಳುತ್ತೆ. ನೆರಳು. ಈಗ ಅಡಿಕೆ ಇಲ್ಲ, ತೆಂಗಿಲ್ಲ, ಏನು ನಮ್ಮ ನೆರಳು ಬೆಳೆಗಳಿಲ್ಲ, ತೋಟಗಾರಿಕೆ ಇಲ್ಲ ಅನ್ನೋರು ಈ ತರ ಗ್ಲಿರ್ಜಿಡಿ ಹಾಕೊಂಡು. ಯಾವ ಸರ್ ಇದು? ಗ್ಲಿರ್ಜಿಡಿಯಾ. ಇದು ನಮ್ಮ ಲೋಕಲ್ ಅಲ್ಲಿ ಗೊಬ್ಬರ ಸೊಪ್ಪು ಅಂತೀವಿ, ಗೊಬ್ಬರ ಕಡ್ಡಿ ಅಂತೀವಿ. ಇದು NPK ಕೊಡುತ್ತೆ, ಇದ್ರ ಸೊಪ್ಪು ಕಾಂಡ ಎಲ್ಲ. ಗ್ಲಿರ್ಜಿಡಿ ಅದು. ಇದ್ರ ಎಲೆನಲ್ಲಿ ನೈಟ್ರೋಜನ್ ಇರ್ತದೆ, ಇದು ಸಿಪ್ಪೆನಲ್ಲಿ ಫಾಸ್ಫರಸ್ ಇರ್ತದೆ, ಈ ಕಾಂಡದಲ್ಲಿ ಪೊಟ್ಯಾಶ್ ಇರ್ತದೆ. ಕಟ್ ಮಾಡಿ ಇಲ್ಲಿ ಹಾಕಿದ್ರೆ ನಮ್ಗೆ NPK ಸಿಗುತ್ತೆ. ಸುಮಾರು ಎಷ್ಟು ಹಾಕಿದ್ದೀರಾ ಸರ್ ಈ ತರದ 500 ಇದೆ ಈಗ ಮಾಡಿರೋದು, ನಾನು ಈ ವರ್ಷ ಮಾಡಿರೋದು. ಈ ವರ್ಷ 500 ಮಾಡಿದ್ದೀನಿ ಗ್ಲಿರ್ಜಿಡಿಯಾಕ್ ಹಾಕೊಂಡು. ಇನ್ನ 5 ವರ್ಷದಿಂದ ಅಲ್ಲಿ ಅಡಿಕೆನಲ್ಲಿ ಇದೆ. ಸರ್ ಫರ್ಟಿಲೈಸರ್ ಹತ್ರ ಏನು ಯೂಸ್ ಮಾಡಲ್ಲ ಸರ್ ನೀವು ಇದಕ್ಕೆ? ಸರ್ ಫರ್ಟಿಲೈಸರ್ ಯೂಸ್ ಮಾಡಬಹುದು, 1-2 ಅಷ್ಟು ನಾವು ಫಸಲು ತಗೋಬಹುದು. 3 ವರ್ಷ ಇರ್ಬೋದು, 4 ವರ್ಷ ಇರ್ಬೋದು, ಬಳ್ಳಿ ಹೋಗ್ಬಿಡುತ್ತೆ. ಫರ್ಟಿಲೈಸರ್ ಹಾಕಿದ್ರೆ ವೆನಿಲಾ ಬೇಗ ಹಾಳಾಗುತ್ತೆ, ರೋಗ ತುಂಬಾ ಬೇಗ ರೋಗ ಬರುತ್ತೆ ಫರ್ಟಿಲೈಸರ್ ಹಾಕಿದ್ರೆ. ಫರ್ಟಿಲೈಸರ್ ಹಾಕ್ಲೆಲ್ಲ ನಾವು ಸಾವಯವ ಮಾಡ್ತೀನಿ ಅಂದ್ರೆ 20 ವರ್ಷದವರೆಗೂ ಇಟ್ಕೋಬಹುದು ಬಳ್ಳಿನ. ಸಾವಯವ ಮಾಡಿದ್ರೆ ನಮಗೆ ಫಸಲು ಕಡಿಮೆ ಬರುತ್ತೆ ಸಾವಯವದಲ್ಲಿ, ತೊಂದರೆ ಇಲ್ಲ, ನಮ್ಗೆ ಲಾಂಗ್ ಟೈಮ್ ಉಳಿಯುತ್ತೆ ಬಳ್ಳಿ, ರೋಗ ಬರಲ್ಲ. ಈ ರೋಗ ಬಂದ್ರೆ ನಾವು ಕೆಮಿಕಲ್ ಅದು ಇದರಿಂದ ಖರ್ಚು ಮಾಡ್ಬೇಕು. ನಾವು ಏನ್ ಬಳ್ಳಿಗೆ ಫಸ್ಟ್ ನಾವು ಇನ್ವೆಸ್ಟ್ ಮಾಡ್ತೀವಿ, ಬಂಡವಾಳ ಹಾಕ್ತಿವಿ, ಅದ್ ಬಿಟ್ಟು ಇನ್ನೇನು 1 ರೂಪಾಯಿ ನಾವು ಬಂಡವಾಳ ಹಾಕಕ್ ಹೋಗಲ್ಲ ವೆನಿಲಾಕ್ಕೆ. ಅದರಿಂದ ಹೇಳೋದು, ಖರ್ಚಿಲ್ದೆ ಆದಾಯ ಬರೋ ಬೆಳೆ ವೆನಿಲಾ ಒಂದೇ ನನ್ನ ಪ್ರಕಾರ. ಯಾಕಂದ್ರೆ ಇದಕ್ಕೊಂದು ಹುಳ ಬೀಳಲ್ಲ, ಇದು ಸ್ವಲ್ಪ ಅಲರ್ಜಿ ಇದ್ರ ರಸ, ಅದರಿಂದ ಹುಳ ತಿನ್ನಲ್ಲ ಎಲೆನ. ರೋಗನು ತುಂಬಾ ಕಡಿಮೆ ಬಂದಿದೆ, ಕೆಲವು ಟೈಮಲ್ಲಿ ಬಂದೋಗಿದೆ. 2 ರೋಗ ಮಾತ್ರ ಬರುತ್ತೆ ಇದಕ್ಕೆ. ಫ್ಯೂಸೇರಿಯಂ ಸೊರಗು ರೋಗ ಒಂದು ಬರುತ್ತೆ, ಫೈಟೋಪ್ತೆರಾ ಒಂದು, 2 ಬಿಟ್ರೆ ಇನ್ಯಾವುದೋ ರೋಗ ಬರಲ್ಲ. ಸೊ ರೋಗ ಬಂದಾಗ ನೀವು ಅದಕ್ಕೆ ಅಲ್ಟರ್ನೇಟ್ ಏನಾದ್ರು ಔಷಧಿ ಆ ಥರ ಇಲ್ಲ, ನಾವು ಆರ್ಗ್ಯಾನಿಕ್ ಸಿಂಗಾಸಿ ಮಾಡ್ಕೋಬಹುದು. ಕಾಪರ್ ಆಕ್ಸಿಕ್ಲೋರೈಡ್ ಒಂದು 45 ದಿನ ಮಜ್ಜಿಗೆ ಕೊಳೆ ಹಾಕ್ಬಿಟ್ಟು ಅದಕ್ಕೆ ಹಳೆ ತಾಮ್ರ ಹಾಕ್ಬಿಟ್ರೆ ಅದು ಕಾಪರ್ ಆಕ್ಸಿಕ್ಲೋರೈಡ್ ಆಗುತ್ತೆ ಆರ್ಗಾನಿಕ್ ಅಲ್ಲಿ. ಅದನ್ನ ಅಪ್ಲೈ ಮಾಡ್ಕೋಬಹುದು. ನಾನು ಇದುವರೆಗೂ ಮಾಡಕ್ ಹೋಗಿಲ್ಲ, ಏನು ಬೇಕಿಲ್ಲ ನನ್ಗದು. ರೋಗ ಬಂದಾಗ ಮಾಡ್ಕೋಬಹುದು, ಇಲ್ಲ ಅಡ್ವಾನ್ಸ್ ಆಗೋ ಮಾಡ್ಕೋಬಹುದು. ಅದು ಅಡ್ವಾನ್ಸ್ ಆಗಿ ಮಾಡಿ ಬುಡಕ್ಕೆ ವರ್ಷದಲ್ಲಿ ಒಂದೊಂದ್ಸಲ ಅರ್ಧ ಲೀಟರ್ ಬುಡಕ್ ಹಾಕೊಂಡ್ರೆ ಹಾಕೊಂತೀರಾ, ಫ್ಯೂಸೇರಿಯಮ್ ಅವಾಯ್ಡ್ ಆಗುತ್ತೆ. ಬರೋದೇ ಇಲ್ಲ ಫ್ಯೂಸೇರಿಯಂ ಅಡ್ವಾನ್ಸ್ ಆಗಿ ಮಾಡ್ಕೊಂಡ್ರೆ. ರೈತ ಅದಾನು ಯಾವ್ದನ್ನೇ ಏಕ ಬೆಳೆಗೆ ಹೋಗ್ಬಾರ್ದು. ಈಗ ಬರೀ ತೆಂಗು ನಂಬು ಇರೋರು ಇವತ್ತು 12-13 ರೂಪಾಯಿ ತೆಂಗಿನಕಾಯಿ ಇದೆ, ಕೊಬ್ಬರಿ 8,000-9,000 ಕ್ವಿಂಟಲ್ ಬೆಲೆ ಇದೆ. ಏನೇ ಸಾಲ ಕಮಿಟ್ಮೆಂಟ್ ಇರುತ್ತೆ, ಅದು ಆಗಲ್ಲ ಮೇಂಟೈನ್ ಮಾಡಕ್ಕೆ. ಈಗ ನಂದು ಮೂಲತಃ ತೆಂಗು ಮಾಡಿದೆ ಫಸ್ಟ್, ಈಗ 9 ವರ್ಷ ಆಯ್ತು ಅಡಿಕೆ ಮಾಡಿ. ತೆಂಗು, ಅಡಿಕೆ, ಅದಕ್ಕೆ ವೆನಿಲಾ, ಕಾಫಿ, ತೆಂಗುಗೆ ಪೆಪ್ಪರ್ ಮಾಡಿದ್ದೀನಿ ಸ್ವಲ್ಪ. ಹಾಗಾಗಿ 4-5 ಒಬ್ಬ ರೈತ ಮಿನಿಮಮ್ 5 ಬೆಳೆ ಇಟ್ಕೊಳ್ಳೇಬೇಕು. ಜೊತೆ ಕಾಫಿ ಮಾಡ್ಕೊಂಡಿದ್ದೀರಾ? ಕಾಫಿ ಇದೆ. ಸುಮಾರು ಎಷ್ಟು ಸರ್ ಕಾಫಿ ಗಿಡಗಳು ನಿಮ್ಮ ಹತ್ರ? ಕಾಫಿ ಗಿಡ ಸ್ವಲ್ಪ ಇದೆ, ಈಗ ಮಾಡಿದ್ದೀನಿ. ಕಾಫಿ ಎಲ್ಲದಕ್ಕೂ ಟ್ರಯಾಂಗಲ್ ಅಲ್ಲಿ ಎಲ್ಲದಕ್ಕೂ ಮಾಡಿದ್ದೀನಿ. ಅಡಿಕೆ ಟ್ರಯಾಂಗಲ್ ಅಲ್ಲಿ ಕಾಫಿ ಮಾಡಿದ್ದೀನಿ. 1 ಲೈನ್ ತೆಂಗಿದೆ, 2 ಲೈನ್ ಅಡಿಕೆ ಇದೆ. ಅಡಿಕೆಗೆ ಈ ಕಡೆ, ತೆಂಗಿನ ಕಡೆ ಆ ಕಡೆ ಟ್ರಯಾಂಗಲ್ ಅಲ್ಲಿ ಕಾಫಿ ಮಾಡಿದೀನಿ. ಈಗ ಬೇರೆ ಬೇರೆ ಬೆಳೆ ಮಾಡ್ತಾ ಇದ್ದೀನಿ. ಕಿತ್ತಳೆ ಇದೆ, ಜಾಯ್ಕಾಯಿ ಅಲ್ಲಿದೆ ಜಾಯ್ಕಾಯಿ. ತೆಂಗಿನ ಮರದ ಲೈನಲ್ಲಿ ಮಾಡಿದ್ದೀನಿ. ಏಲಕ್ಕಿ ಸ್ವಲ್ಪ ಮಾಡಿದ್ದೀನಿ ಹೋಮ್ ಪರ್ಪಸ್ಗೆ. ಪೆಪ್ಪರ್ ತೆಂಗಿಗೆಲ್ಲ ಮಾಡಿದ್ದೀನಿ. ಕೆಲವೊಂದು ತೆಂಗಿಗೆ ಅಂದ್ರೆ ಸ್ವಲ್ಪ ಇದರಲ್ಲಿ ನ್ಯೂನತೆ ಇದೆ. ತೆಂಗಿಗೆ ಎಡೆಮಟ್ಟೆ ಬಿದ್ದು ಕಿತ್ಕೊಂಡು ಹೋಗ್ಬಿಡುತ್ತೆ, ಕಟ್ತಾ ಇರ್ಬೇಕು. ಲೆವನು ಚೆನ್ನಾಗಿರೋದಿದೆ, ಕೆಲವು ಹೋಗ್ಬಿಟ್ಟಿದೆ. ಒಂದು ಮೇನ್ ತೆಂಗು, ಅಡಿಕೆ, ವೆನಿಲಾಕ್ಕೆ ನಾನು ಮೊದಲನೇ ಪ್ರಾಶಸ್ತ್ಯ ಕೊಡೋದು. ವೆನಿಲಾ. ಸರ್ ಈಗ ನೀವು ವೆನಿಲಾದಲ್ಲಿ ಮಾರ್ಕೆಟಿಂಗ್ ಯಾವ ರೀತಿ ಸರ್? ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತೀರಾ ಸರ್? ಮಾರ್ಕೆಟಿಂಗ್ ಅಂದ್ರೆ ನಿಮ್ ಗ್ರೀನ್ ಬೀನು ಕೊಡ್ತೀನಿ ಅಂದ್ರೆ ಒಬ್ಬ ರೈತ ಕಂಪ್ನಿಯರ ಮನೆ ಬಾಗಿಲು ಹುಡ್ಕೊಂಬತ್ತಾರೆ. ಎಷ್ಟು ಟನ್ ಇದ್ರು ತಗೊಂತಾರೆ ಗ್ರೀನ್ ಬೀನು. ಡ್ರೈ ಬೀನು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೋ ಕಂಪ್ನಿಯವರು. ಒಬ್ಬೊಬ್ಬ ರೈತ ಒಂದೊಂದ್ ತರ ಮಾಡ್ಬಿಡ್ತಾನೆ ಪ್ರೊಸೆಸಿಂಗ್. ಒಬ್ರು ಚೆನ್ನಾಗ್ ಬರುತ್ತೆ, ಒಬ್ರು ಕೆಡ್ಸ್ಬಿಡ್ತಾರೆ, ಫಂಗಸ್ ಬಂದು ಹಾಳಾಗ್ಬಿಟ್ಟಿರುತ್ತೆ, ಒಳಗೆ ಗೊತ್ತಾಗಲ್ಲ. ಅದರಿಂದ ಗ್ರೀನ್ ಬೀನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಡ್ರೈ ಬೀನ್ ನೀಟಾಗಿ ಮಾಡಿದ್ರೆ ಅದನ್ನ ತಗೊಳ್ಳೋರು ಇದ್ದಾರೆ, ಎಕ್ಸ್ಪೋರ್ಟ್ ಆಗುತ್ತೆ ಅದು. ಡ್ರೈ ಬೀನ್ ತಗೊಳ್ಳೋರು ಇದ್ದಾರೆ. ಗ್ರೀನ್ ಬೀನೇ ಕೊಟ್ರೆ ಪೊಲಾಚಿಲೋನ್ ಕಂಪ್ನಿ ಇಂಡಿಯನ್ ಇನಿಷಿಯೇಟ್ ಅಂತ ಮನೆ ಬಾಗ್ಲಿಗೆ ಬಂದು ತಗೊಂಡು ಅಲ್ಲೇ ದುಡ್ಡು ಕೊಟ್ಟು ಹೋಗ್ತಾರೆ.
ಹಂಗಾರೆ ಈಗ ಅವರೇ ಬರ್ತಾರೆ, ಡೀಲರ್ಸ್ ಅವರೇ ಬಂದು ತಗೊಂಡು ಬರ್ತಾರೆ. ನಾವು ಬೆಳೆದ್ರೆ ರೈತನ ಕಾಂಟ್ಯಾಕ್ಟ್ ಸಿಕ್ಕಿರೋರು ಬಂದು ಗೈಡ್ ಮಾಡ್ತಾರೆ, ಹೇಗೆ ಬೆಳಿಬೇಕು ಹೇಗೆ ಮಾಡಬೇಕು ಅಂತ ಅವರೇ ಗೈಡ್ ಮಾಡ್ತಾರೆ ಏನೆಲ್ಲ ಬಗ್ಗೆ. ಆಮೇಲೆ ಟೈಪ್ ಮಾಡ್ಕೋತಾರ ಅವರು, ಬೇಕು ಅಂದ್ರೆ ರೈತ ಇಷ್ಟಪಟ್ರೆ ಅವರೇ ಟೈಪ್ ಮಾಡ್ಕೋತಾರೆ. ಸರ್ ಇದಕ್ಕೆ ಲೇಬರ್ ಸರ್, ಈಗ ಇವೆಲ್ಲ ಈ ಕಟಿಂಗ್ ಮಾಡ್ಬೇಕಾಗುತ್ತೆ, ಚಾರ್ಜಸ್ ಇರ್ತವೆ, ಅವೆಲ್ಲ ಹೆಂಗೆ ಸರ್? ನಾನು ಒಬ್ಬನೇ ಮಾಡ್ಕೋತೀನಿ, ನಂದು 500 ಬಳ್ಳಿ ಇದೆ, ಒಬ್ಬರೇ ಮಾಡ್ತೀರಾ? ನಾನು ಒಬ್ಬನೇ ಮಾಡ್ಕೋತೀನಿ. ಜಾಸ್ತಿ ಕೆಲಸ ನಾನು ವೈಫ್ ಬರ್ತಾರೆ, ಪಾಲಿನೇಷನ್ ಟೈಮಲ್ಲಿ ಅವ್ರು 1 ಗಂಟೆ ಪಾಲಿನೇಷನ್ ಮಾಡ್ತಾರೆ ಜೊತೆನಲ್ಲಿ. ಒಬ್ಬ ವ್ಯಕ್ತಿ 500 ಬಳ್ಳಿಯನ್ನ ಆರಾಮ ಮೇಂಟೈನ್ ಮಾಡ್ಬೋದು, ಪಾಲಿನೇಷನ್ ಆಗಲಿ ಏನಾಗ್ಲಿ. ಇದರಲ್ಲಿ ಕೆಲಸ ಇರೋದಷ್ಟೇ, ಬಳ್ಳಿ ಇದು ಅಕ್ಟೋಬರ್ ತಿಂಗಳಲ್ಲಿ ಬಳ್ಳಿ ಬಗ್ಸ್ ಕಟ್ಟೋದೊಂದು ಮತ್ತೆ ಪಾಲಿನೇಷನ್ ಅಷ್ಟೇ ಕೆಲಸ. ಇದಕ್ಕೆ ಬೇರೆ ಕೆಲಸ ಇರಲ್ಲ, ಲೇಬರ್ ನಂಬ್ಕೊಂಡೇ ಮಾಡೋ ಹಂಗೇನಿಲ್ಲ, ಇದು ಅವೇ ಓನ ಮಾಡ್ಕೋಬಹುದು. ಸರ್ ನೀವೀಗ ಅಲ್ಲಿ ಜೇನ್ ಪಡಿಕೆಗಳು ಕೂಡ ಮಾಡ್ಕೊಂಡಿದ್ದೀರಾ, ಕಾರಣ ಸರ್ ಏನಾದ್ರು ಪರಾಗಸ್ಪರ್ಶ ಬೇರೆ ಆತರ? ಪರಾಗಸ್ಪರ್ಶ ಅಂದ್ರೆ ಅಡಿಕೆಗೆ ತೆಂಗು ಪರಾಗಸ್ಪರ್ಶ ಆಗುತ್ತೆ, ಜೇನು ಹುಳ್ಳಿಂದ ಇದು ಪರಾಗಸ್ಪರ್ಶ ಆಗಲ್ಲ. ಓಕೆ. ಅಡಿಕೆ ತೆಂಗುಗಾಗುತ್ತೆ. ನಮ್ದು ಒಂದೇ ತೋಟ ಅಲ್ಲದೆ ಸುತ್ತ 5 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಎಲ್ಲರ ತೋಟಕ್ಕೂ ಪಾಲಿನೇಷನ್ ಆಗುತ್ತೆ ಜೇನಿಂದ. ಓಕೆ. ನಿಮ್ಮ ಸಜೆಸ್ಟ್ ನಿಮ್ಮ ತೋಟಕ್ಕೋಸ್ಕರ ಮಾಡ್ಕೊಂಡಿದ್ದೀರಾ? ನಮ್ಮ ತೋಟ ನಮ್ಮ ಅಕ್ಕಪಕ್ಕದ ತೋಟಕ್ಕೂ ಕೃಪಾಮೃತ ಹೇಗೆ ಮಾಡ್ಕೊಳ್ಳೋದು ಅಂದ್ರೆ, 1 ಲೀಟ್ರು ಮದರ್ ಕಲ್ಚರ್ ಇದ್ರೆ ಅದಕ್ಕೆ 1 kg ಬೆಲ್ಲ, 1 ಲೀಟ್ರು ನಾಟಿ ಹಸು ಮಜ್ಜಿಗೆ 100 ಇಂದ 200 ಲೀಟರ್ ಮಾಡ್ಕೋಬಹುದು. ಅದು 100 ಲೀಟರ್ ಮಾಡೋರು ಬೆಸ್ಟ್. ಅದನ್ನ 7 ದಿನ ಇಟ್ಟು 7 ದಿನದ ಮೇಲೆ ನಾವು ಉಪಯೋಗಿಸ್ಬೋದು. ಮತ್ತೆ ನಮ್ಮ ಹತ್ರ ಏನು 100 ಲೀಟರ್ ನಾವು ಮಾಡ್ಕೊಂಡಿರ್ತೀವಿ ಅದೇ ಮದರ್ ಕಲ್ಚರ್, ಅದನ್ನ ಉಳಿಸ್ಕೊಂಡು ಎಷ್ಟು ಬೇಕಷ್ಟು ಉಳಿಸ್ಕೊಂಡು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೋದು. ನಾವು ಮೊದಲು ಮಾಡಬೇಕಾದ್ರೆ ಇದೊಂದು ಲೀಟರ್, ಈಗ ನನ್ನ ಹತ್ರ ಇದು ರೆಡಿ ಇದೆ ಅಂದ್ರೆ ಇದೆಲ್ಲ ಪೂರ್ತಿ ಮದರ್ ಕಲ್ಚರ್ ಇದ್ದಾಗೇನೆ. ಈಗ ನಾನು ಯಾರು ರೈತರು ಬಂದ್ರು ನಾನು ಇದನ್ನ ಕೊಡ್ತೀನಿ. ಇದನ್ನ ಯಾರು ದುಡ್ಡಿಗೆ ಏನೋ ಮಾರೋದಿಲ್ಲ, ಏನಿಲ್ಲ, ಫ್ರೀಯಾಗಿ ಸಿಗೋವಂಥದ್ದು ಇದು. ಅದನ್ನ ನಾವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಸರ್ ಇದಕ್ಕೆ ವ್ಯಾಲಿಡಿಟಿ ಇದೆಯಾ? ಇಷ್ಟೇ ದಿವಸ ಇಟ್ಕೋಬೇಕು ಅಂತ ಏನಾದ್ರು ವ್ಯಾಲಿಡಿಟಿ ಇದೆಯಾ? ಇದೆ, ಖಂಡಿತ ಇದೆ. ನಾವು 7 ದಿನದಿಂದ 15 ದಿನದೊಳಗೆ ಉಪಯೋಗಿಸ್ಬೇಕಿದು, ಉತ್ಕೃಷ್ಟವಾಗಿರ್ಬೇಕು ಅಂದ್ರೆ. ಇದ್ರ ವ್ಯಾಲಿಡಿಟಿ 1.5 ತಿಂಗಳವರೆಗೂ ಇರುತ್ತೆ. 15 ದಿನ ಕಳೆದ್ಮೇಲೆ ಇದ್ರೊಳಗಿರೋ ಜೀವಾಣು ಎಲ್ಲ ಸಾಯ್ತಾ ಬರ್ತದೆ. ಇದು ಏನ್ ಮೂಲತಃ ಇದೇನ್ ಮಾಡಿರೋದು, ಒಂದು ಈ ಸಗಣಿ ಮತ್ತೆ ಗಂಜಲದ ಧಾತುವಿಂದ ಮಾಡಿರೋದು ಇದು. ಅದರಿಂದ 45 ದಿನದ ಒಳಗಡೆ ನಾವು ಇದನ್ನ ಉಪಯೋಗಿಸ್ತೀವೋ ಅಥವಾ ಇನ್ಕ್ರೀಸ್ ಮಾಡ್ಕೋತೀವೋ ಮಾಡ್ಕೋಬೇಕು. 45 ದಿನ ಕಳೆದ್ರೆ ಇದ್ರಲ್ಲಿ ಏನಿರಲ್ಲ ಡೆಡ್. ಉತ್ಕೃಷ್ಟ ಬರ್ಬೇಕಾದ್ರೆ 7 ರಿಂದ 10 ದಿನದಲ್ಲಿ ತುಂಬಾ ಉತ್ಕೃಷ್ಟವಾಗಿರ್ತದೆ. ಸುಮಾರು ಎಷ್ಟು ಲೀಟರ್ ಟ್ಯಾಂಕ್ ಸರ್ ಇದು? 1,000 ಲೀಟರ್. 1,000 ಲೀಟರ್. 1,000 ಲೀಟರ್ ಪೂರ್ತಿ ಕೊಡ್ತೀರಾ? ನಿಮ್ಮ ಕೊಟ್ಬಿಡ್ತೀನಿ ನಾನು 4 ಎಕರೆಗೆ. 4 ಎಕರೆ ಪೂರ್ತಿ 1 ಎಕರೆ 100 ಲೀಟರ್ 200 ಲೀಟರ್ ಸಾಕು. ನಾನು ಪೂರ್ತಿ ಒಂದ್ಸಲ ಕೊಟ್ಬಿಡ್ತೀನಿ. ಅಂದ್ರೆ 1 ಎಕರೆಗೆ 200 ಲೀಟರ್ ಸಾಕು ಸರ್ ನಿಮ್ಮ ಪ್ರಕಾರ? ಜೀವಾಮೃತ ಆಗಲಿ ಕೃಪಾಮೃತ ಆಗಲಿ 1 ಎಕರೆಗೆ 200 ಲೀಟರ್ ಸಾಕು. ಇದು ಏನಾಗಿದೆ, ನಾವು 200 ಲೀಟರ್ ಬರೋ 2,000 ಲೀಟರ್ ಕೊಟ್ಟರು ತಪ್ಪೇನಾಗಲ್ಲ. ಅದೇ ನಾವು ಬೇರೆ ಕೆಮಿಕಲ್ ಅವ್ರು ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕು, ಅದ್ರ ಮೇಲೆ ಕೊಟ್ಟರೆ ಡ್ಯಾಮೇಜ್ ಆಗುತ್ತೆ. ನಮ್ಮ ಆರ್ಗಾನಿಕ್, ನಮ್ಮ ಸಾವಯವ ಪದಾರ್ಥಗಳು ಯಾವ ಎಷ್ಟು ಕೊಟ್ಟರು ಭೂಮಿಗೆ ಒಳ್ಳೇದೇ ಹೊರತು ತೊಂದರೆ ಏನಿಲ್ಲ. ಇವಾಗ ನನ್ನ ತೋಟಕ್ಕೆ ಮೇನ್ ಫರ್ಟಿಲೈಸರ್ ಅಂದ್ರೆ ಗೋಕೃಪಾಮೃತ. ಫರ್ಟಿಲೈಸರ್ ಅಂತ ಹೇಳಂಗಿಲ್ಲ, ಭೂಮಿಗೆ ಒಂದು ಅಮೃತ ಅಂತ ಹೇಳ್ಬೇಕಿದು. ಇದಕ್ಕೆ ಮೊದಲು ನಾನು ಜೀವಾಮೃತ ಮಾಡ್ತಿದ್ದೆ. ಜೀವಾಮೃತ ಸ್ವಲ್ಪ ಅದು ತೊಂದರೆ ಇದೆ, ನಾವು ಸ್ಪ್ರಿಂಕ್ಲರಲ್ಲಿ ಡ್ರಿಪ್ಪಲ್ಲಿ ಕೊಡೋಕ್ಕಾಗಲ್ಲ, ಕಟ್ಕೊಳ್ಳುತ್ತೆ. ಅದರಿಂದ ಈಗ 3 ವರ್ಷದಿಂದ ನಾನು ಗೋಕೃಪಾಮೃತ ಮಾಡ್ತಾ ಇದ್ದೀನಿ. ಇದನ್ನ ಯಾವ ರೀತಿ ಕೊಡ್ತೀರಾ ಸರ್? ಇದು ಡ್ರಿಪ್ಪಲ್ಲಿ ಕೊಡ್ತೀನಿ ನಾನು. ಬೋರ್ವೆಲ್ ಆನ್ ಮಾಡಿದಾಗ ಇಲ್ಲಿ ನೋಡ್ರಿ ಇಟ್ಕೊಂಡಿದ್ದೀನಿ. ನಾವು ಡ್ರಿಪ್ಪಲ್ಲಿ ಕೊಡೋದಾದ್ರೆ ಇದೇನು ಬೇಕಿಲ್ಲ, ಮೋಟ್ರ್ ಗೀಟ್ರ್ ಏನು ಬೇಕಿಲ್ಲ. ಸ್ಪ್ರಿಂಕ್ಲರ್ ಅಲ್ಲಿ ಕೊಡೋದಾದ್ರಿಂದ ಪ್ರೆಷರ್ ಬೇಕಾಗಿ ಬೋರ್ವೆಲ್ ಆನ್ ಮಾಡಿದಾಗ ಈ ಮೋಟ್ರು ಮುಖಾಂತರ ನಾನು ನೀರ್ ಜೊತೆ ಬೋರ್ವೆಲ್ ನೀರ್ ಜೊತೆ ಇದು ಆನ್ ಮಾಡ್ಬಿಡ್ತೀನಿ. 4 ಎಕರೆಗೆಲ್ಲ ಹೋಗುತ್ತೀವಿ. ಮಧುನಾಶಿನಿ ಇದು. ಮಧುನಾಶಿನಿ. ಈಗ ಡಯಾಬಿಟಿಸ್ ಇರೋರು ಸ್ವೀಟ್ ತಿನ್ಲೇಬೇಕು ಅಂತ ಆಸೆ ಆಗ್ಬಿಡುತ್ತೆ ಅವ್ರಿಗೆ. ಅವರು ಇದು ಒಂದು 2 ಎಲೆ ತಿನ್ಬಿಟ್ಟು ಅರ್ಧ kg ಸ್ವೀಟ್ ತಿಂದ್ರೆ ಏನು ಎಫೆಕ್ಟ್ ಆಗಲ್ಲ ಅವ್ರಿಗೆ. ಹೌದಾ ಸರ್? ಅಂದ್ರೆ ಅವ್ರಿಗೆ ಸ್ವೀಟ್ ಅನ್ಸಲ್ಲ, ಸ್ವೀಟ್ ಕಿಲ್ಲಿಂಗ್ ಮಾಡೋತಿದು. ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ವೀಟ್ ಕಿಲ್ಲಿಂಗ್ ಮಾಡುತ್ತೆ. ಅವ್ರ ಬಾಡಿಗೆ ಏನೋ ಎಫೆಕ್ಟ್ ಆಗಲ್ಲ ಸ್ವೀಟ್. ತಿನ್ಲೇಬೇಕು ಅಂತ ಆಸೆ ಪಟ್ರೆ ನನ್ನ ಮಿಶ್ರ ಬೆಳೆ ಸರಣಿಗೆ ಇದೊಂದು ಸೇರ್ಪಡೆ ಕೋಕೋ. ಸುಮಾರು ಎಷ್ಟಿದೆ ಸರ್? 500 ಪ್ಲಾಂಟ್ ತಂದಿದ್ದೀನಿ. ಎಲ್ಲ ತೋಟಿಗೆಲ್ಲ 4 ಎಕರೆಗೂ ಮಾಡೋಣ ಅಂತ. 4 ಎಕರೆಗೆ ಮಾಡ್ತೀರಾ?